Now, I'll be taking class in English. We'll be learning a very interesting poem, The Centipede Song. Can you see the heading? The Centipede Songs. Last class we have studied about a card slip anywhere. Same likewise, it's a small poem. It's a story of a centipede. Centipede is a creature or an insect. It's a insect, how it is describing about himself. Okay, now let us see here. Now warm up. Centipede is an insect with a long, somewhat flattened body with many legs. It has many segments in its body. Now have a look of a centipede, how it is. Can you see here? Yes, this is a centipede insect. Line segment, you can see a mark on a body. Okay, maybe divided into each part. A line segment, it has divided. Okay, that is a line segment. Got it, children? Maybe divided. It is divided. A line segment has been divided. This is a picture of the centipede. You can see a mark on its body. That is called a line segment. Can you think of another insect with many segments in its body? Now already I had shown the picture of a centipede, isn't it? Can you think of any other insect which has got many line segments? This line ಗೆರೆ ಇರುವಂತಹ ಒಂದು ಕೀಟವನ್ನು ನೀವು think ಮಾಡ್ತೀರಾ? Think and can you say? Okay, now can you see this picture? This is a millipede. This is a millipede. ಇದನ್ನು millipede ಅಂತ ನಾವು ಹೇಳ್ತೀವಿ. ಇದಕ್ಕೂ ಅದ್ರ ಮೇಲೆ ಲೈನ್ ಸೆಗ್ಮೆಂಟ್ಸ್ ಇರುತ್ತೆ. ಗೆರೆ ಥರ ಇರುತ್ತೆ ಅದ್ರ ಮೇಲೆ. ಅದನ್ನು ನಾವು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ನೇಮ್ ಆನ್ ಇನ್ಸೆಕ್ಟ್ ವಿಚ್ ಈಸ್ ಆಲ್ಸೋ ದಿ ನೇಮ್ ಆಫ್ ಅ ಗೇಮ್. ಒಂದು ಇನ್ಸೆಕ್ಟ್ ಹೆಸರಿದೆ, ಅದನ್ನು ನಾವು ಅದು ಒಂದು ಆಟದ ಹೆಸರು, ಒಂದು ಕ್ರೀಡೆಯ ಹೆಸರು ಅಂತ ನಾವು ಹೇಳ್ತೀವಿ. ಯಾರಾದರೂ ಹೇಳ್ತೀರಾ? ಎಸ್, ಹೇಳಿ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಎಲ್ಲ ಯಾವುದು ಆಟವನ್ನು ಆಡ್ತಾರೆ ಹೇಳಿ ನೋಡೋಣ. ಅವ್ರು ಬಂದು ಕ್ರಿಕೆಟ್ ಆಡ್ತಾರೆ. ಎಸ್, ಕರೆಕ್ಟ್. ಕ್ರಿಕೆಟ್ ಅನ್ನೋದೊಂದು ಇನ್ಸೆಕ್ಟ್. ಕ್ಯಾನ್ ಯು ಸಿ ದಿಸ್ ಇಮೇಜ್? ಇದರ ಆಟದ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ. ಈ ಇನ್ಸೆಕ್ಟ್ಗೆ ಆಟದ ಒಂದು ಹೆಸರನ್ನು ಇಟ್ಟಿದ್ದಾರೆ, ಅದು ಕ್ರಿಕೆಟ್. ಗಾಟ್ ಇಟ್ ಚಿಲ್ಡ್ರನ್? ನೌ ಲೆಟ್ ಅಸ್ ಮೂವ್ ಆನ್ ಟು ದಿ ಪೋಯಮ್. ಈ ಪೋಯಮ್ ಬಂದು ನಾನು ಆಗಲೇ ಹೇಳಿದೆ, ಇದು ಬಂದು ಸೆಂಟಿಪೀಡ್. ಇಟ್ ಈಸ್ ಎ ಕ್ರೀಚರ್ ಮಲ್ಟಿ ಲೆಗ್ಡ್. ಅಂದರೆ ತುಂಬ ನಮಗೆಲ್ಲ ಎಷ್ಟಿದೆ ಹೇಳಿ? 2 ಲೆಗ್ ಅಲ್ವಾ, 2 ಕಾಲು ಅಂತೀವಿ, ಅದು ಪೇರ್ ಅಂತ ಹೇಳ್ತೀವಿ. ಆ ಪೇರ್ ಅನ್ನೋದಕ್ಕೆ 2. ಓಕೆ, ಇದನ್ನು ನಾವು ಸೆಂಟಿಪೀಡ್ಗೆ ಎಷ್ಟು ಲೆಗ್ ಇದೆ ಅಂದರೆ ಇಟ್ ಹ್ಯಾಸ್ ಗಾಟ್ ಮಲ್ಟಿ ಲೆಗ್, ತುಂಬ ಲೆಗ್. ನಮ್ಮ ಮನುಷ್ಯರಿಗೆ 2 ಲೆಗ್ ಇರುತ್ತೆ, ಹಂಗೆ ಅನಿಮಲ್ಸ್ಗೆ 4 ಲೆಗ್ಸ್ ಇರುತ್ತೆ, ಬರ್ಡ್ಸಿಗೆ 2 ಲೆಗ್ಸ್ ಇರುತ್ತೆ. ಬಟ್ ಇದಕ್ಕೆ ಸೆಂಟಿಪೀಡ್ಗೆ ತುಂಬ ಲೆಗ್ಸ್, ತುಂಬ ಕಾಲುಗಳಿರುತ್ತೆ. ಅದು ಹೇಗೆ ಬ್ಯಾಲೆನ್ಸ್ ಮಾಡಿ ನಡೆಯುತ್ತೆ, ಅದರದ್ದು ಕೆಲಸ ಕಾರ್ಯಗಳೆಲ್ಲ ಏನು ಅನ್ನೋದನ್ನ ನಾವು ಈ ಪೋಯಮಲ್ಲಿ ನಾವು ತಿಳ್ಕೊತೀವಿ. ಓಕೆ ಚಿಲ್ಡ್ರನ್, ಇದು ವೆರಿ ಇಂಟ್ರೆಸ್ಟಿಂಗ್ ಪೋಯಮ್. ಇಟ್ಸ್ ಎ ನೈಸ್ ಪೋಯಮ್. ಅದು ಹೇಗೆ ಅದ್ರ ಬಗ್ಗೆ ತನ್ನನ್ನು ತಾನೇ ಹೇಗೆ ರಕ್ಷಣೆ ಮಾಡ್ಕೊಳ್ತೀವಿ, ಯಾವುದನ್ನು ರಕ್ಷಣೆ ಮಾಡೋಕ್ಕೆ ಇಷ್ಟಪಡುತ್ತೆ ಅನ್ನೋದನ್ನ ಈ ಪೋಯಮಲ್ಲಿ ನಾವು ತಿಳ್ಕೊತೀವಿ. ಆ್ಯಂಡ್ ಇಟ್ ಲಿವ್ಸ್ ಫಾರ್ 2 years to 5 years. ಇದು ಎಷ್ಟು ದಿವಸ ಇರುತ್ತೆ ಅನ್ನೋದ್ರೆ 2 ವರ್ಷದಿಂದ 5 ವರ್ಷ ತನಕ ಇರುತ್ತೆ. ಲೈಕ್ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಲಿವ್ ಫಾರ್ 100 years. ಬ್ಯಾನಿಯನ್ ಟ್ರೀನೂ ಅಷ್ಟೇ 100 years ತನಕ ಇರುತ್ತೆ. ಸಮ್ ಹರ್ಬ್ಸ್ ಅಂದರೆ ಲೈಕ್ ಮೆಂಟ್ ಇದೆಲ್ಲ ಒಂದು ಫ್ಯೂ ಡೇಸ್ ಅಷ್ಟೇ ಇರುತ್ತೆ. ಬಟ್ ಇದು ಬಂದು 2 to 5 years ತನಕ ಇರುವಂಥ ಕೀಟ ಇದು ಇನ್ಸೆಕ್ಟ್. ಸೊ ಲೆಟ್ ಅಸ್ ಸಿ ನೌ. 40,000 little legs. ನಾನು ಆಗಲೇ ಹೇಳಿದೆ, ಇಟ್ ಈಸ್ ಎ ಮಲ್ಟಿ ಲೆಗ್ಡ್ ಕ್ರೀಚರ್ಸ್. ಮಲ್ಟಿ ಲೆಗ್ಡ್ ಅಂದರೆ ತುಂಬ ಕಾಲುಗಳು ಇರುವಂಥ ಒಂದು ಕೀಟ, ಇನ್ಸೆಕ್ಟ್ ಅಂತ ಹೇಳಿದೆ. ನಾವು ಈಗ ನಾನು ಎಷ್ಟು ಹೇಳಿದೆ? 40,000. ಕಾಂಟ್ ಇಮ್ಯಾಜಿನ್ ಒಂದು ಇನ್ಸೆಕ್ಟಿಗೆ ಎಷ್ಟು ಲೆಗ್ಸ್ ಇದೆ? 40,000. ಕ್ಯಾನ್ ಯು ಸಿ ದಿಸ್ ಇಮೇಜ್ ಹಿಯರ್? ಕ್ಯಾನ್ ಯು ಸಿ ಹಿಯರ್? ಎಸ್, 40,000 little legs walking down the stairs. ಸ್ಟೇರ್ಸ್ ಅಂತಂದರೆ ಏನು ಹೇಳಿ? ಸ್ಟೇರ್ಸ್ ಅಂದರೆ ಮೆಟ್ಲು. ನಾವು ಮೆಟ್ಲು ಹತ್ತೀವಲ್ಲ, ಅದನ್ನು
ನಾವು ಸ್ಟೇರ್ಸ್ ಅಂತೀವಿ. ಕ್ಯಾನ್ ಯು ಸಿ ಹಿಯರ್ ಸ್ಟೇರ್ಸ್ ಅನ್ನೋದು ಏನು ಸ್ಟೆಪ್ಸ್, ಅದ್ರ ಮೇಲೆ ಹಿಂಗೆ ಹತ್ತಾ ಇದೆ. ಸೆಂಟಿಪೀಡ್ ಇಸ್ ಕ್ಲೈಂಬಿಂಗ್ 40,000 ಲಿಟಲ್ ಲೆಗ್ಸ್ ವಾಕಿಂಗ್ ಡೌನ್ ದಿ ಸ್ಟೇರ್ಸ್. ಎಷ್ಟು ನೀಟಾಗಿ ಹಿಂಗೆ ಕ್ರಾಲ್ ಆಗಿ ಹೋಗ್ತಾ ಇದೆ. ಎಸ್, 40,000 ಲಿಟಲ್ ಫೀಟ್ ವಾಕಿಂಗ್ ಡೌನ್ ಇನ್ ಎ ಪೇರ್ಸ್. ಅದು ಲೈನ್ ಸೆಗ್ಮೆಂಟ್ ಅಂತ ಹೇಳಿದೆ ನಾವು. ಇದು ಸೆಂಟಿಪೀಡ್ ಮೇಲೆ ಈ ಪಿಕ್ಚರಲ್ಲಿ ಕಾಣಿಸ್ತಿತ್ತಲ್ಲ ನಿಮಗೆ, ಸೆಂಟಿಪೀಡಲ್ಲಿ ಲೈನ್ ಸೆಗ್ಮೆಂಟ್ ಅನ್ನೋದು ಒಂದು ಗೆರೆ, ಅದು ಕರೆಕ್ಟಾಗಿ ಈ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಅಂತ ಇರುತ್ತೆ. ಎ ಸೆಟ್ ಆಫ್ ಟೂ ಥಿಂಗ್ಸ್ ಟುಗೆದರ್, ಎ ಸೆಟ್ ಆಫ್ ಏನೇ ಒಂದು ವಸ್ತು, ಎ ಸೆಟ್ ಆಫ್ ಟೂ ಥಿಂಗ್ಸ್ ಟುಗೆದರ್ ಇರೋದಕ್ಕೆ ನಾವು ಏನಂತೀವಿ, ಪೇರ್ ಅಂತ ಹೇಳ್ತೀವಿ. ಆ ಪೇರ್ ಆಫ್ ಶೂಸ್ ಒಂಥರಲ್ಲ, ಪೇರ್ ಆಫ್ ಶೂಸ್ ಅಂದಾಗ ನಾವು 2 ಶೂಸ್ನ ತರ್ತೀವಿ ಆಯಿತಾ. ಈ ಕಾಲಿಗೆ ಒಂದು ರೈಟ್ ಆ್ಯಂಡ್ ಲೆಫ್ಟ್, ಸೊ ಇದನ್ನು ಪೇರ್ಸ್ ಅಂತ ಹೇಳ್ತೀವಿ. ಅದು ಪುಟ್ಟ ಹೆಜ್ಜೆ ಹಾಕ್ಕೊಂಡು ಹೋಗ್ತಾರೆ, ಟಿಕ್ ಟಾಕ್ ಅಂತ ಹೇಳಿ ಹೋಗ್ತಾ ಇದೆ. 40,000 ಲಿಟಲ್ ಫೀಟ್ ವಾಕಿಂಗ್ ಡೌನ್ ಇನ್ ಪೇರ್ಸ್. ಆ ಕಾಲುಗಳನ್ನ ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡಿ ಹೋಗ್ತಾ ಇದೆ ಇದು. ನಾವು ಕ್ರಂಚಿಂಗ್ ಆನ್ ದ ಗ್ರೇವೆಲ್. ಕ್ರಂಚಿಂಗ್ ಅಂದರೆ ಮೇಕಿಂಗ್ ಸೌಂಡ್. ಈಗ ಏನೋ ಕಿಟ್ಕ್ಯಾಟ್ ಅಥವಾ ಏನಾದರೂ ಒಂದು ಮಂಚ್ ಏನಾದರೂ ಕೊಟ್ಟರೆ ಹಿಂಗೆ ಮಂಚ್ ಮಾಡ್ತೀರ, ಕಚ್ ಅಂತ ಸೌಂಡ್ ಬರುತ್ತೆ. ಗ್ರೇವೆಲ್ ಅಂದರೆ ಸಣ್ಣ ಕಲ್ಲುಗಳು, ಸ್ಮಾಲ್ ಸ್ಟೋನ್ಸ್. ಕ್ರಂಚಿಂಗ್ ಆನ್ ದ ಗ್ರೇವೆಲ್ ಮಾರ್ಚಿಂಗ್ ಇನ್ ದಿ ಶೇಡ್. ಅದು ಸೌಂಡ್ ಮಾಡ್ಕೊಂಡು ಟಿಕ್ ಟಾಕ್ ಅಂತ ಹೇಳಿ ಕಲ್ಲು ಸಂದಿಯಲ್ಲಿ ಇದರಲ್ಲಿ ಕ್ಲೀನಾಗಿ ಹಿಂಗೆ ನಡ್ಕೊಂಡು ಬರ್ತಾ ಇದೆ. ಯಾರು ನಡ್ಕೊಂಡು ಬರ್ತಾ ಇದ್ದಾರೆ, ನೀವಾ? ಆ ಸೆಂಟಿಪೀಡ್ ನಡ್ಕೊಂಡು ಬರ್ತಾ ಇದೆ. ದ ಸೆಂಟಿಪೀಡ್ ನಡ್ಕೊಂಡು ಬರ್ತಾ ಇದೆ. ಸೌಂಡಿಂಗ್ ಲೈಕ್ ಎನ್ ಆರ್ಮಿ ಆಫ್ ಸೋಲ್ಜರ್ಸ್ ಆನ್ ಪ್ಯಾರೇಡ್. ಸೌಂಡಿಂಗ್ ಲೈಕ್ ಎನ್ ಆರ್ಮಿ ಸೋಲ್ಜರ್ಸ್ ಹೆಂಗೆ ಸ್ಟ್ರಿಕ್ಟಾಗಿ ನಿಂತಿರ್ತಾರೆ, ಸಲ್ಯೂಟ್ ಅಂದರೆ ಕರೆಕ್ಟಾಗಿ ಎಲ್ಲರೂ ಸಲ್ಯೂಟ್ ಮಾಡ್ತಾರೆ. ಮಾರ್ಚ್ ಟಿಕ್ ಟಾಕ್ ಅಂತ ಮಾಡ್ತಾರೆ, ಅಂದರೆ ಲೆಫ್ಟ್ ರೈಟ್ ಅಂತ ಹೇಳಿ ಮಾರ್ಚ್ ಮಾಡ್ತಾ ಇರ್ತಾರೆ. ಪ್ಯಾರೇಡ್ ಅಂತ ನೋಡಿದ್ದೀರಾ, ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಎಲ್ಲ ಟಿ ವಿಲೆಲ್ಲ ನೋಡಿರ್ಬೋದು, ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿರ್ತಾರೆ. ಅಲ್ಲಿ ಯಾಕೆ ಸ್ಮಾಲ್ ಎಕ್ಸಾಂಪಲ್ ಫ್ರಮ್ ಆರ್ ಸ್ಕೂಲ್, ನಾವು ಚಿಕ್ಕದಾಗಿ ಒಂದು ಪ್ಯಾರೇಡ್ ಮಾಡಿದ್ವಿ ಅಲ್ವಾ, ಸ್ಕೂಲ್ ಡೇ ಟೈಮಲ್ಲಿ ಸ್ಪೋರ್ಟ್ಸ್ ಡೇ ಅಂತ ಇಲ್ಲಿ ಕಂಡಕ್ಟ್ ಮಾಡ್ತೀರಿ. ನೀವೆಲ್ಲ ಪುಟ್ಟ ಲೆಗ್ ಇಟ್ಕೊಂಡು ಮಾರ್ಚ್ ಮಾಡ್ತಾ ಇದ್ರಿ ಅಲ್ವಾ, ಲೆಫ್ಟ್ ರೈಟ್ ಅಂತ ರಿದಮಿಕ್ ಆಗಿ ನೀವು ವಾಕ್ ಮಾಡ್ತಾ ಇದ್ರಿ ಅಲ್ವಾ, ಮಾರ್ಚ್ ಮಾಡ್ತಾ ಇದ್ರಿ. ಸೊ ಅದನ್ನು ನಾವು ಪ್ಯಾರೇಡ್ ಗ್ರೂಪಲ್ಲಿ ಮಾರ್ಚಿಂಗ್ ಅಂತ ಹೇಳ್ತೀವಿ. ಓಕೆ, ಲೆಫ್ಟ್ ರೈಟ್ ಅಂತ ಹೇಳಿ ಮಾರ್ಚ್ ಮಾಡ್ತಿದ್ದೀರಿ. ಸೊ ಹೀಗೆ ಸೆಂಟಿಪೀಡ್ ಕೂಡ ಆರ್ಮಿ ಸೋಲ್ಜರ್ ಥರ, ಅಂದರೆ ನೀವೆಲ್ಲ ಎಷ್ಟು ಸ್ಟ್ರಿಕ್ಟ್ ಆಗಿದ್ರೆ, ಒಂದು ಕಾಷನ್ ಸ್ಟ್ಯಾಂಡಿಟೀಸ್ ಅಂತ ಹೆಂಗಿದ್ರಿ, ಅಟೆನ್ಷನ್ ಹೇಗಿದ್ರಿ, ಅದೇ ಥರ ಇದು ಅಷ್ಟು ಸ್ಟ್ರಿಕ್ಟಾಗಿ ಇಟ್ ಈಸ್ ವಾಕಿಂಗ್ ಲೈಕ್ ಎನಿಥಿಂಗ್. ಲೆಫ್ಟ್ ರೈಟ್ ಅಂತ ಹೇಳಿ ಮಾರ್ಚ್ ಮಾಡ್ಕೊಂಡು ನಡೀತಾ ಇದೆ. ಯಾರು? ಸೆಂಟಿಪೀಡ್ ಸೋಲ್ಜರ್ ಥರ ನಡೀತಾ ಇದೆ. ಹೌ ಹ್ಯಾಪಿ ಇಸ್ ದಿ ಸೆಂಟಿಪೀಡ್ ದಟ್ ಡಸ್ ನಾಟ್ ಹ್ಯಾವ್ ಟು ಕೇರ್. ಅದು ಹೇಳ್ತಾರೆ, ಐ ಆಮ್ ವೆರಿ ಹ್ಯಾಪಿ, ನನಗೆ 40,000 ಲೆಗ್ಸ್ ಇದೆ, ನಾನು ಆರಾಮಾಗಿ ನಿಂತ್ಕೊಂಡು ಮಾರ್ಚ್ ಮಾಡ್ಕೊಂಡು ಹೋಗ್ತೀನಿ. ಐ ಡೋಂಟ್ ವಾಂಟ್ ಟು ಕೇರ್ ಫಾರ್ ಎನಿಬಡಿ, ನಾನು ಯಾರಿಗೂ ಕೇರ್ ಮಾಡಲ್ಲ, ಬಟ್ ಐ ವಾಕ್ ಹ್ಯಾಪಿಲಿ, ಇಟ್ ಈಸ್ ಮೀ, ಐ ಆಮ್ ವಾಕಿಂಗ್ ಲೈಕ್ ಎನಿಥಿಂಗ್ ಅಂತ ಹೇಳ್ತಾ ಇದೆ. ಅದು ಎಷ್ಟು ಖುಷಿಯಾಗಿ ಹೇಳ್ತಾ ಇದೆ ಅಂದರೆ, ಐ ಡೋಂಟ್ ಕೇರ್ ಎನಿಬಡಿ, ಐ ಡೋಂಟ್ ಕೇರ್ ಎನಿ ಒನ್. ಹೌ ಹ್ಯಾಪಿ ಇಸ್ ದಿ ಸೆಂಟಿಪೀಡ್ ದಟ್ ಡಸ್ ನಾಟ್ ಹ್ಯಾವ್ ಟು ಕೇರ್. ಅದೆಷ್ಟು ಖುಷಿ ಇದೆ ಅಂದರೆ ಅದಕ್ಕೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿಯಲ್ಲಿದೆ. ಎಕ್ಸೆಪ್ಟ್ ಟು ಹ್ಯಾವ್ ಇಸ್ 40,000 ಶೂಸ್ ಇನ್ ಗುಡ್ ರಿಪೇರ್. ಐ ವೋಂಟ್ ಕೇರ್ ಫಾರ್ ಎನಿ ಒನ್, ನಾನು ಯಾರಿಗೂ ಕೇರ್ ಮಾಡಲ್ಲ. ಐ ಆಮ್ ಓನ್ಲಿ ವರಿಡ್ ಅಬೌಟ್ ಮೈ ಶೂಸ್ ಟು ಕೀಪ್ ಇನ್ ಎ ಗುಡ್ ಕಂಡೀಷನ್. ಇಲ್ಲಿ ಗುಡ್ ರಿಪೇರ್ಸ್ ಅಂದರೆ ಅದು ಪುಟ್ಟ ಕಾಲಿಗೆ ಅದು ಪುಟ್ಟದಾದಂಥ ಶೂಸ್ ಹಾಕ್ಕೊಂಡಿದೆ, ಅದನ್ನು ಮಾತ್ರ ನಾನು ಕೇರ್ ಮಾಡ್ತೀನಿ ನನಗೆ, ಯಾಕಂದರೆ ಕಾಲಿಗೆ ನೋವು ಆಗಬಾರ್ದಲ್ವಾ. ಸೊ ಅದಕ್ಕೆ ಐ ಕೀಪ್ ಇನ್ ಎ ಗುಡ್ ಕಂಡೀಷನ್ ಆ್ಯಂಡ್ ಐ ವಾಕ್ ಲೈಕ್ ಎನಿಥಿಂಗ್. ಐ ಆಮ್ ವೆರಿ ಹ್ಯಾಪಿ, ನನಗೆ ತುಂಬ ಖುಷಿಯಾಗಿದೆ ಅಂತ ಇದು ಸೆಂಟಿಪೀಡ್ ತನ್ನದೇ ಆದ ಒಂದು ಫೀಲಿಂಗ್ಸಲ್ಲಿ ಹೇಳ್ತಾ ಇದೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪೊಯಮ್ ಅಂತ ಕಾಣುತ್ತೆ ಅಲ್ಲ ಚಿಲ್ಡ್ರನ್. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ನೈಸ್. ಇಟ್ಸ್ ಅಬೌಟ್ ದಿ centipede story. Once again I'll read the poem. 40,000 little legs walking down the stairs, 40,000 little feet walking down in a pace, crunching on the gravel, marching in the shade, sounding like an army of soldiers on parade. How happy is the centipede that does not have to care except to have his 40,000 shoes in a good repair. Hope you all have understood this poem. Now your homework is to learn the poem 2 paragraph, 8 lines. You learn the
poem and learn all the new words. Today you have learned a new word: stare, spare, crunching, gravel and good repair. All these new words you are going to learn. Thank you, children.